ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಮಾಜಿ ಸಚಿವ ಡಿ ಸುಧಾಕರ್ ಅವರ ಅಕಾಲಿಕ ನಿಧನದ ಕಾರಣ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಶೀಘ್ರದಲ್ಲೇ ಉಪಚುನಾವಣೆ ಘೋಷಣೆಯಾಗಲಿದೆ. ಹಾಗಾದರೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ? ಹಿಂದಿನ ಚುನಾವಣೆಗಳಲ್ಲಿ ಫಲಿತಾಂಶ ಹೇಗೆ ಬಂದಿತ್ತು? ಮತದಾರರ ಲೆಕ್ಕಾಚಾರ ಹೇಗಿದೆ? ಯಾರ್ಯಾರು ಅಭ್ಯರ್ಥಿಯಾಗುವ ಹಾದಿಯಲ್ಲಿದ್ದಾರೆ? ಈ ಕ್ಷೇತ್ರದಲ್ಲಿ ಸದ್ಯ ಚರ್ಚೆ ಆಗ್ತಿರೋದೇನು? ಎಲ್ಲವನ್ನ ನೋಡೋಣ ಎಳೆಯಾಗಿ. ಹಿರಿಯೂರು ವಿಧಾನಸಭಾ ಕ್ಷೇತ್ರ ಮಾಜಿ ಸಚಿವ ದಿವಂಗತ ಡಿ ಸುಧಾಕರ್ ಪ್ರತಿನಿಧಿಸುತ್ತಿದ್ದ ಕ್ಷೇತ್ರ. ಸುಧಾಕರ್ ಅವರ ಅಕಾಲಿಕ ನಿಧನದ ಕಾರಣ ಇನ್ನೇನು ಸದ್ಯದಲ್ಲೇ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಲಿದೆ. ಎರಡು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿದ್ದ ಡಿ ಸುಧಾಕರ್ ಅವರು ರಾಜ್ಯ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರು 2026ರ ಮೇ 10ರಂದು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾದರು. ಹೀಗೆ ತೆರವಾದಂಥ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ 6 ತಿಂಗಳ ಒಳಗೆ ಚುನಾವಣೆ ನಡೀಲೇಬೇಕು. ಆ ಲೆಕ್ಕದ ಪ್ರಕಾರ ನವೆಂಬರ್ 10ರ ಒಳಗೆ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೊಸ ಶಾಸಕರ ಆಯ್ಕೆ ಆಗಬೇಕು. ಹಾಗಾಗಬೇಕು ಅಂದರೆ ಮುಂದಿನ ತಿಂಗಳು 15ನೇ ತಾರೀಕಿನ ವೇಳೆಗೆ ಚುನಾವಣೆ ಘೋಷಣೆ ಆಗಬೇಕು. ಈ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಈಗ ರಾಜಕೀಯ ಪಕ್ಷಗಳಲ್ಲಿ ಚಟುವಟಿಕೆ ಚುರುಕಾಗಿದೆ. ಚಿತ್ರದುರ್ಗದ ಇತಿಹಾಸದಲ್ಲೇ ಮೊದಲ ಬಾರಿ ಉಪಚುನಾವಣೆ. ಫಲಿತಾಂಶ ಆಧರಿಸಿ ತಂತ್ರದ ತಳಹದಿಯಲ್ಲಿ 2028ರ ಚುನಾವಣೆ. ಹಿರಿಯೂರು ಕ್ಷೇತ್ರದ ಸುದೀರ್ಘ ರಾಜಕೀಯ ಇತಿಹಾಸದಲ್ಲೇ ಉಪಚುನಾವಣೆ ನಡೀತಾ ಇರುವುದು ಇದೇ ಮೊದಲ ಬಾರಿಯಾಗಿದೆ. ಅಷ್ಟೇ ಅಲ್ಲ, ಹಾಲಿ ಸಚಿವರೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲೇ ಉಪಚುನಾವಣೆ ಎದುರಾಗ್ತಾ ಇರುವುದು ಸಹ ಇದೇ ಮೊದಲು. 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನು ಕೇವಲ 2 ವರ್ಷಗಳ ಅವಧಿ ಬಾಕಿ ಇದೆ. ಹೀಗಾಗಿ ಇದು ಕೇವಲ 2 ವರ್ಷಗಳ ಅವಧಿಯ ಶಾಸಕನ ಆಯ್ಕೆಯಷ್ಟೇ ಅಲ್ಲ, ಇದು 2028ರ ಮಹಾ ಸಂಗ್ರಾಮಕ್ಕೆ ದಿಕ್ಸೂಚಿಯಾಗಲಿದೆಯಾ? ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಜನಾಭಿಪ್ರಾಯ ಪರೀಕ್ಷೆಯಾಗಲಿದೆಯಾ? ಇಂತಹ ಹಲವು ಪ್ರಶ್ನೆಗಳೊಂದಿಗೆ ಹಿರಿಯೂರಿನ ಉಪಚುನಾವಣೆ ಎದುರುಗೊಳ್ಳಲು ರಾಜಕೀಯ ಪಕ್ಷಗಳು ಸಜ್ಜಾಗಿವೆ. ಮೂವತ್ತು 30,000 ಮತಗಳ ಅಂತರದಿಂದ ಭರ್ಜರಿ ಗೆಲುವಿನ ಕತೆ. ಕಳೆದ ಚುನಾವಣೆಯಲ್ಲಿ ಹಿರಿಯೂರು ನೀಡಿತ್ತು ದೊಡ್ಡ ಮತದ ಮೊತ್ತ. ಮೊದಲು ನಾವು 2023ರ ವಿಧಾನಸಭಾ ಚುನಾವಣೆಯ ಅಂಕಿ ಅಂಶಗಳನ್ನು ನೋಡೋಣ. ಆ ಚುನಾವಣೆಯಲ್ಲಿ ಹಿರಿಯೂರಿನಲ್ಲಿ ಒಟ್ಟು 2,43,000ಕ್ಕೂ ಹೆಚ್ಚು ಮತದಾರರಿದ್ದರು. 2 ಲಕ್ಷಕ್ಕೂ ಹೆಚ್ಚು ಜನ ಮತ ಚಲಾಯಿಸಿದ್ರು. ಅಂದರೆ ಬರೋಬ್ಬರಿ 82.17% ದಾಖಲೆಯ ಮತದಾನವಾಗಿತ್ತು. ಒಟ್ಟು 13 ಅಭ್ಯರ್ಥಿಗಳು ಕಣದಲ್ಲಿದ್ದರು.
2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಮುಖ ಪಕ್ಷಗಳಾದ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ನಿಂದ ಯಾರ್ಯಾರು ಎಷ್ಟೆಷ್ಟು ಮತ ಪಡೆದಿದ್ರು ಅಂದರೆ 2023 ಹಿರಿಯೂರು ಫಲಿತಾಂಶ. 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಸುಧಾಕರ್ ಅವರು 92,050 ಮತಗಳನ್ನು ಪಡೆದು ಗೆದ್ದಿದ್ರು. ಇನ್ನು ಬಿಜೆಪಿಯ ಕೆ ಪೂರ್ಣಿಮಾ ಅವರು 61,728 ಮತಗಳನ್ನು ಪಡೆದು ಎರಡನೇ ಸ್ಥಾನದಲ್ಲಿದ್ದರು. ಅತ್ತ ಜೆಡಿಎಸ್ ಪಕ್ಷದ ಎಂ ರವೀಂದ್ರಪ್ಪ 38,686 ಮತಗಳನ್ನು ಪಡೆದು ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ರು. ಐದೇ ವರ್ಷದಲ್ಲಿ ತಿರುಗಿ ಬಿದ್ದಿತ್ತು ರಾಜಕೀಯ ತಕ್ಕಡಿ. ತ್ರಿಕೋನ ಸ್ಪರ್ಧೆ ಗೆದ್ದ ಸುಧಾಕರ್ ಮಾಡಿದ್ರು ಮೋಡಿ.